ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಈ ದಿನ ನಾನು ಮಹಾಲಕ್ಷ್ಮಿ ಅನಿಸ್ಕೊಂಡಿರುವಂತಹ ಹರಿವಲ್ಲಭೆ ಅಂದರೆ ವಿಷ್ಣುವಿನ ಮನಸ್ಸನ್ನು, ಹೃದಯವನ್ನು ಗೆದ್ದಂತಹ ತಾಯಿ. ನಮ್ಮ ಸನಾತನ ಧರ್ಮದಲ್ಲಿ ಮಹಾಲಕ್ಷ್ಮಿಯ ಬಗ್ಗೆ ಒಂದು ಪ್ರಾರ್ಥನೆಯನ್ನು ಮಾಡೋಣ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಧನ, ಧಾನ್ಯ, ಸಮೃದ್ಧಿ, ಅದೃಷ್ಟ, ಸೌಂದರ್ಯ ಹಾಗೂ ಆಧ್ಯಾತ್ಮಿಕ ಶಕ್ತಿಯ ದೇವತೆಯಾಗಿ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಶ್ರೀಮನ್ನಾರಾಯಣನ ಪತ್ನಿಯಾದ ಲಕ್ಷ್ಮೀದೇವಿಯನ್ನು ಈ ರೀತಿ ವರ್ಣನೆ ಮಾಡಲಾಗಿದೆ. ಲಕ್ಷ್ಮಿಯನ್ನು ಅನೇಕ ರೂಪಗಳಲ್ಲಿ, ಅನೇಕ ವಿಧಗಳಲ್ಲಿ ಋಷಿ ಪುಂಗವರು, ಸಾಧು ಸಜ್ಜನರು ಮಂತ್ರ ಸ್ತುತಿಗಳಲ್ಲಿ ಅಷ್ಟಲಕ್ಷ್ಮಿಯರಾದ ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವೀರಲಕ್ಷ್ಮಿ, ವಿಜಯಲಕ್ಷ್ಮಿ ಹಾಗೂ ವಿದ್ಯಾಲಕ್ಷ್ಮಿಗಳೆಂದು ವರ್ಣನೆ ಮಾಡಿದ್ದಾರೆ. ಅವರೆಲ್ಲ ಒಂದೇ ಆದರೂ ಪ್ರತಿಯೊಂದು ಲಕ್ಷ್ಮಿಯರು ಹೆಸರಿಗೆ ತಕ್ಕಂತೆ ಶಕ್ತಿ ಮತ್ತು ಫಲಗಳನ್ನು ನೀಡುತ್ತಾರೆ ಎಂದು ನಾವು ಭಾವಿಸಿದ್ದೇವೆ. ಶ್ರೀಮನ್ನಾರಾಯಣನ ಧರ್ಮಪತ್ನಿಯಾದ ಲಕ್ಷ್ಮೀದೇವಿ ಅವನ ಸಕಲ ಕಾರ್ಯಗಳಲ್ಲಿಯೂ ಚೇತನ ಶಕ್ತಿಯಾಗಿ ಹಾಗೂ ಎಲ್ಲ ಕಾರ್ಯಗಳಲ್ಲಿಯೂ ಸಹಭಾಗಿತ್ವವನ್ನು ಹೊಂದಿದ್ದು ದಶಾವತಾರಗಳಲ್ಲಿ ರಾಮನ ಪತ್ನಿ ಸೀತೆಯಾಗಿಯೂ, ಕೃಷ್ಣಾವತಾರದಲ್ಲಿ ಕೃಷ್ಣನ ಪತ್ನಿ ರುಕ್ಮಿಣಿಯಾಗಿಯೂ, ವೆಂಕಟೇಶನ ಅವತಾರದಲ್ಲಿ ವೆಂಕಟೇಶನ ಪತ್ನಿ ಪದ್ಮಾವತಿಯಾಗಿಯೂ, ವರಹ ಅವತಾರದಲ್ಲಿ ಭೂದೇವಿಯಾಗಿಯೂ ಮಹಾಲಕ್ಷ್ಮಿ ಕಾಣಿಸ್ಕೊಳ್ತಾಳೆ. ಶ್ರೀದೇವಿಯ ಉಗಮದ ಬಗ್ಗೆ ಅನೇಕ ಕಥೆಗಳಿದೆ. ಅದರಂತೆ ಸಮುದ್ರ ಮಂಥನದ ಕಾಲದಲ್ಲಿ ಮಂದಾರ ಪರ್ವತವನ್ನು ಕಡುಗೋಲಾಗಿ ಹಾಗೂ ವಾಸುಕಿಯನ್ನು ಹಗ್ಗವಾಗಿ ರಾಕ್ಷಸರು ಮತ್ತು ದೇವತೆಗಳು ಸಮುದ್ರವನ್ನು ಕಡಿಯುವಾಗ ಮಹಾಲಕ್ಷ್ಮಿ ದಿವ್ಯ ಕಾಂತಿಯುಕ್ತಳಾಗಿ ತಾವರೆ ಹೂವಿನ ಮೇಲೆ ಚಂದ್ರ, ಉಚ್ಚೈಶ್ರವಸ್, ಐರಾವತ ಕುದುರೆಗಳು ಜೊತೆಗೆ ಬಂತು ಅಂತ ಹೇಳಿ ಉಲ್ಲೇಖ ಆಗಿದೆ. ಸೋಜಿಗದ ವಿಷಯ ಅಂದರೆ ಲಕ್ಷ್ಮೀದೇವಿಗೆ ತಂಗಿಯಾಗಿ ಅಲಕ್ಷ್ಮಿ ಎಂದು ಆಕೆಯು ಲಕ್ಷ್ಮಿಗೆ ವಿರುದ್ಧವಾಗಿ ಅಂದರೆ ಶ್ರೀಲಕ್ಷ್ಮಿಗೆ ಅಹಂಕಾರದಿಂದ ಯಾರ್ಯಾರು ವರ್ತಿಸ್ತಾರೆ ಅವರಿಗೆ ಬುದ್ಧಿ ಕಲಿಸಲು ದರಿದ್ರ ಲಕ್ಷ್ಮಿಯಾಗಿ ಅವರ ಸಂಪತ್ತು, ವೈಭವ ಎಲ್ಲವನ್ನು ನಾಶಗೊಳಿಸಿ ದರಿದ್ರರನ್ನಾಗಿ ಮಾಡುತ್ತಾಳೆ ಎಂದು, ಹೀಗಾಗಿ ದರಿದ್ರ ಲಕ್ಷ್ಮಿ ಮನೆಯೊಳಗೆ ಬಾರದಿರಲು ಶ್ರೀಲಕ್ಷ್ಮಿಯ ಕೃಪೆ ಸದಾ ಇರಬೇಕೆಂದು ಬೇಡಿಕೊಳ್ತಾರೆ. ಶ್ರೀ ಶಂಕರಾಚಾರ್ಯರ ಕನಕದಾರ ಸ್ತೋತ್ರಂನಲ್ಲಿ ಅವರು ಲಕ್ಷ್ಮೀದೇವಿಯನ್ನು ಸ್ತುತಿಸಿದ ಸ್ತುತಿ ಇದೆಯಲ್ಲ, ಬಹಳ ವಿಶೇಷ ಅನಿಸ್ಕೊಂಡಿದೆ. ಮಹಾಲಕ್ಷ್ಮಿಯ ಒಂದು ಅರೆ ನೋಟ ಇದೆಯಲ್ಲ, ಕ್ಷಣ ಮಾತ್ರವಾದರೂ ಭಕ್ತರ ಮೇಲಿರಲಿ ಅನ್ನುವಂಥ ಅವರ ಪ್ರಾರ್ಥನೆ ಸೊಗಸಾಗಿದೆ. ಲಕ್ಷ್ಮೀ ಇದ್ದಾಳಲ್ಲ, ವಿಷ್ಣುವಿನ ಹೃದಯದಲ್ಲಿ ನೆಲೆಸಿರುವಂತಹ ಕಮಲ ವಾಸುಳವಳು, ಚಂದ್ರ ಹಾಗೂ ಅಮೃತಗಳಿಗೆ ಸೋದರಿ ಅಂತ ಹೇಳಿ ಅವರು ವರ್ಣನೆ ಮಾಡಿದ್ದಾರೆ. ಅದರಲ್ಲೇ ಒಂದು ಬರುವಂತಹ ಸಾಲುಗಳು ಹೀಗೆ: ಸರಸಿಜ ನಿಲಯೆ ಸರೋಜ ಹಸ್ತೆ ಧವಲತ ಮಾಂಶುಕ ಗಂಧ ಮಾಲ್ಯ ಶೋಭೆ ಭಗವತೀ ಹರಿವಲ್ಲಭೆ ಮನೋಜ್ಞೆ ತ್ರಿಭುವನ ಭೂತಿಕರಿ ಪ್ರಸೀದ ಮಹ್ಯಂ ಎಂದು ಸ್ತುತಿ ಮಾಡಿದ್ದಾರೆ. ಅಂದರೆ ಲಕ್ಷ್ಮಿಯು ತಾವರೆಯಲ್ಲಿ ವಾಸಿಸುವಳು, ಕೈಯಲ್ಲಿ ಕಮಲವನ್ನು ಹಿಡಿದು ಬಿಳಿಯ ವಸ್ತ್ರ, ಗಂಧ, ಮಾಲ್ಯಗಳಿಂದ ಶೋಭಿಸುತ್ತಾ ಷಡ್ಗುಣ್ಯ ಐಶ್ವರ್ಯ ಸಂಪನ್ನಳಾದಂತಹ ಶ್ರೀ ವಿಷ್ಣುವಿನ ಪತ್ನಿ ಸೌಂದರ್ಯದಿಂದ ಕಂಗೊಳಿಸಿ ತ್ರಿಲೋಕಕ್ಕೆಲ್ಲ ಸಂಪತ್ತನ್ನು ದಯಪಾಲಿಸುವ ಮಹಾಮಾತೆ, ನಮ್ಮ ಮೇಲೆ ಪ್ರಸನ್ನಳಾಗು ಅಂತ ಹೇಳಿ ವಿನಮ್ರರಾಗಿ ಶಂಕರಾಚಾರ್ಯರು ಸಾಮಾನ್ಯರು ಬೇಡ್ಕೊಳ್ಳೋ ಹಾಗೆ ಬೇಡ್ಕೊಂಡಿದ್ದಾರೆ. ದಾಸಶ್ರೇಷ್ಠರಾದ ಪುರಂದರದಾಸರ ಜನಪ್ರಿಯ ಕೀರ್ತನೆಯಾದ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅನ್ನುವಂತಹ ಕೀರ್ತನೆ ಹೇಗಿದೆ ನೋಡಿ.
ಶುಕ್ರವಾರ ದಿವಸ ಲಕ್ಷ್ಮಿ ಹೇಗೆ ಬರಬೇಕು, ಹೇಗೆ ನಡ್ಕೊಂಡು ಬರಬೇಕು ಅಂತ ಸಕ್ಕರೆ ತುಪ್ಪವ ಕಾಲುವೆ ಹರಸಿ, ಎಂತೆಂಥ ಮಾತುಗಳಿದೆ ನೋಡಿ. ಅಂಥ ಸುಂದರವಾದ ರೀತಿಯಲ್ಲಿ ಆ ತಾಯಿಯನ್ನು ಮನೆಯೊಳಗೆ ಆಹ್ವಾನ ಮಾಡಿಕೊಳ್ಳುವಂಥದ್ದು. ಲಕ್ಷ್ಮೀ ದೇವಿಯ ಪೂಜೆಯನ್ನು ಪ್ರತಿಯೊಬ್ಬರು ಧನ, ಧಾನ್ಯ, ಆರೋಗ್ಯ, ಸೌಂದರ್ಯಕ್ಕಾಗಿ ಅವರವರ ಧರ್ಮಕ್ಕೆ ಅನುಗುಣವಾಗಿ ತಮಗೆ ಲಕ್ಷ್ಮಿ ಒಲಿಬೇಕು, ಬೇಡ್ಕೊಳ್ತಾಳೆ. ಅದು ಸರ್ವೇ ಸಾಮಾನ್ಯ. ಹೆಸರು ರೂಪ ಬೇರೆ ಬೇರೆ ಅನ್ನಿಸ್ರೂ ಲಕ್ಷ್ಮಿ ಅನ್ನೋದನ್ನು ನಾವು ಹಣವಾಗಿಯೂ ಭೂಮಿಯಾಗಿಯೂ ವ್ಯವಹಾರದಲ್ಲಿ ಲಾಭ ಸಿಗಬೇಕು ಈ ರೀತಿ ಪಡ್ಕೊಳ್ಬೇಕಾದ್ರೆ ಆ ಧರ್ಮ ಈ ಧರ್ಮ ಅಂತೇನಿಲ್ಲ. ನಾವು ನೋಟು ರೂಪಾಯಿಗಳನ್ನು ಹೇಳಬೇಕಾದ್ರೂ ಲಕ್ಷ್ಮಿ ಅಂತ ಹೇಳ್ತೇವೆ ಸ್ನೇಹಿತರೆ. ಹೀಗಾಗಿಯೇ ಲಕ್ಷ್ಮಿ ಅನ್ನೋದು ಎಲ್ಲರಿಗೂ ಯಾವಾಗಲೂ ಬೇಕಾದದ್ದು, ಅಗತ್ಯವಾದದ್ದು. ಆದಾಗ್ಯೂ ನಮ್ಮಲ್ಲಿ ದೀಪಾವಳಿಯಲ್ಲಿ ಲಕ್ಷ್ಮೀ ಪೂಜೆ ಅಂತ ಮಾಡ್ತಾರೆ. ವ್ಯವಹಾರಸ್ಥರು ಆ ಕಾಲದಿಂದಲೇ ವ್ಯವಹಾರವನ್ನು ಇಟ್ಕೊಳ್ತಾರೆ, ವರ್ಷದ ಲೆಕ್ಕವನ್ನು. ಶ್ರಾವಣದಲ್ಲಿ ವರಮಹಾಲಕ್ಷ್ಮಿ ವ್ರತ ಅಂತ ಮಾಡ್ತಾರೆ. ಹಾಗೆಯೇ ಲಕ್ಷ್ಮೀ ದೇವಿಯ ಅನುಗ್ರಹ ಪಡೆಯಲು ಮುತ್ತೈದೆಯರು, ಕನ್ನಿಕೆಯರು ವೈಭವ ಲಕ್ಷ್ಮೀ ವ್ರತವನ್ನು ಮಾಡುವಂತಹ ಸಂಪ್ರದಾಯ ಇದೆ. ನಮ್ಮ ಸಪ್ತಶತಿ ಮಂತ್ರದಲ್ಲಿ ಬರುತ್ತೆ, ಯಾದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅನ್ನುವಂಥದ್ದು ಸಾರ್ವಕಾಲಿಕ ಸತ್ಯ. ಎಲ್ಲಿ ಇಡೀ ಈ ಲೋಕದಲ್ಲಿ ಎಲ್ಲಿ ನೋಡಿದ್ರು ಲಕ್ಷ್ಮಿಯ ರೂಪ. ಯಾಕೆಂದರೆ ಅವಳೇ ಧನ, ಧಾನ್ಯ, ಸಮೃದ್ಧಿ, ಆರೋಗ್ಯ. ಹಾಗೇ ಅಷ್ಟಲಕ್ಷ್ಮಿಯರು ಅಂತ ಹೇಳಿದ್ರಲ್ಲ, ಅದರಲ್ಲೂ ಹಾಗೇ ಪ್ರತಿ ಲಕ್ಷ್ಮಿಯರಲ್ಲಿ ಪ್ರತಿಯೊಂದು ಜೀವನದಲ್ಲಿ ಬೇಕಾದಂಥ ಎಲ್ಲ ಶಕ್ತಿಗಳು, ಮಹತ್ವಗಳು ಅಡಗಿದೆ. ಇನ್ನೊಂದು ವಿಚಾರ, ಲಕ್ಷ್ಮೀ ದೇವಿ ಇದ್ದಾಳಲ್ಲ, ಅವಳನ್ನು ಚಂಚಲೆ ಅಂತ ಕರೀತಾರೆ. ಅಂದರೆ ಧನ, ಅದನ್ನು ಉಳಿಸ್ಕೊಳ್ಬೇಕಾದ್ರೆ ದಾನ, ಧರ್ಮ, ನ್ಯಾಯ ಇದರೊಳಗೆ ಇಟ್ಕೊಳ್ಬೇಕು. ಅಲ್ಲದೇ ಆಕೆ ಸ್ಥಿರವಾಗಿ ನಿಲ್ಲಬೇಕಾದ್ರೆ ಸದಾಕಾಲ ಅವಳ ಭಜನೆ, ನೇಮ, ನಿಷ್ಠೆಗಳು ಇದ್ದರೆ ಅವಳು ಮನೆಯಲ್ಲಿ ಸ್ಥಿರವಾಗಿ ನಿಲ್ತಾಳೆ ಅನ್ನುವಂತಹ ಮಾತು. ಆದ್ದರಿಂದ ಲಕ್ಷ್ಮೀ ದೇವಿ ಅಂದರೆ ಸಾಕು, ಸದಾ ನಮ್ಮ ಮನಸ್ಸಿನಲ್ಲಿ ಜಾಗೃತಿ ಇರಬೇಕು, ಪೂಜೆ ಅರ್ಚನೆ ಇರಬೇಕು, ನಂಬಿಕೆ ಇರಬೇಕು, ನ್ಯಾಯ ನಿಷ್ಠೆಗಳಿರಬೇಕು ಅನ್ನುವಂಥದ್ದನ್ನು ಲಕ್ಷ್ಮೀ ಅನ್ನುವಂತಹ ರೂಪದಲ್ಲಿ ನಾವೆಲ್ಲರೂ ಕಾಣಬೇಕಾಗತ್ತೆ ಸ್ನೇಹಿತರೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತಾ ಸಂಕ್ಷಿಪ್ತವಾಗಿ ಮಹಾಲಕ್ಷ್ಮಿಯ ಕುರಿತ ವಿವರಣೆಯನ್ನು ನಾನು ನೀಡಿದ್ದೇನೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ನಮಸ್ಕಾರವನ್ನು ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು.